ನಾಮಕಾವಸ್ಥೆಗೆ ನಿರ್ಮಾಣವಾದ ಜೇನು ಕೃಷಿ ಕೇಂದ್ರ 25 ವರ್ಷ ಕಳೆದರೂ ವಾಣಿಜ್ಯ ಇಲಾಖೆಯಿಂದ ತೋಟಗಾರಿಕಾ ಇಲಾಖೆಗೆ ಖಾತೆ ಬದಲಾವಣೆಯಾಗಿಲ್ಲ. ತೋಟಗಾರಿಕೆ ಇಲಾಖೆಯು ಜೇನು ಕೃಷಿ ಕೇಂದ್ರ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಭಾರತದಲ್ಲಿ ಅನೇಕ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರ ಉತ್ತೇಜನ ನೀಡುತ್ತಿದ್ದರೂ ಸಹ ಕೊರಟಗೆರೆ ತಾಲೂಕಿನ ಕಸ್ಬಾ ಹೋಬಳಿಯ ಹುಲಿಕುಂಟೆ ಗ್ರಾಮದಲ್ಲಿ ನಿರ್ಮಿಸಲಾದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನಿರ್ಲಕ್ಷ್ಯದಿಂದ ತೋಟಗಾರಿಕಾ ಇಲಾಖೆಯ ಜೇನು ಕೃಷಿ ಕೇಂದ್ರ ಅಭಿವೃದ್ಧಿ ಕಾಣದೆ ಪಾಳು ಬಿದ್ದಿದೆ. ನಮಗೆ ಹಸ್ತಾಂತರ ಆಗಿದೆ 2010ರಲ್ಲಿ ನಮಗೆ ಹಸ್ತಾಂತರ ಆಗಿದೆ ಜೇನು ಕೃಷಿ ಕೇಂದ್ರ. ಅದು ಸ್ವಲ್ಪ ಹಿಂದಿನಿಂದಲೂ ನಾನು ಬಂದು 1 ವರ್ಷ ಆಯಿತು. ಅದು ಹಿಂದಿನಿಂದಲೂ ಇದು ತಹಸೀಲ್ದಾರ್ ಆಫೀಸ್ಗೆ ಲೆಟರ್ ಬರ್ಕೊಟ್ಟಿದ್ವಿ, ನಮಗೆ ನಮ್ಮ ಹೆಸರು ಖಾತೆ ಮಾಡಿಕೊಡಿ ಅಂತ. ಬಟ್ ಅದೇನಾಗಿದೆ ಅಂದರೆ ಈಗ ಅಲ್ಲಿ ಸಿಕ್ಕಾಪಟ್ಟೆ ರೈತರು ಸುತ್ತಮುತ್ತಲು ಇರೋರು ಏನು ಕಸ ಕಡ್ಡಿ ಎಲ್ಲ ಹಾಕ್ಕೊಂಡು ಮತ್ತು ಎಮ್ಮೆಗಳು ಬಿಡೋದು ಹಾಗೆಲ್ಲ ಮಾಡ್ತಾಯಿದ್ರು. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ನೋಟಿಸ್ ಬೋರ್ಡೆಲ್ಲ ಹಾಕಿ ಈ ಥರ ಯಾರು ಅತಿಕ್ರಮಣ ಮಾಡಬಾರ್ದು ಅಂತ ಹೇಳಿದ್ದೀನಿ ಅವರಿಗೆ. ಮತ್ತು ಒಂದು ಬೋರ್ಡು ಬರೆಸಿದ್ದೀನಿ, ಅಲ್ಲಿ ಯಾರು ಎಂಟ್ರಿ ಆಗಬಾರ್ದು ಇದರಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ನಾನು ನಮ್ಮ ಇಲಾಖೆಗೆ ಅಟ್ಲೀಸ್ಟ್ ನನಗೊಂದು ಕಾಂಪೌಂಡು ಮತ್ತು ಸುತ್ತಲೂ ಬೇಲಿ ಬೇಕು ಮತ್ತು ಒಂದು ಬೋರ್ವೆಲ್ ಬೇಕಲ್ಲಿ, ಮತ್ತು ಅಲ್ಲಿ ತೆಂಗು ಡೆವಲಪ್ ಮಾಡಬೇಕು ಅಂತ ಒಂದು ಲೆಟ್ರು ಬರ್ಕೊಟ್ಟಿದ್ದೀನಿ ನಮ್ಮ ಇಲಾಖೆಯಲ್ಲಿ. ಅವರು ನಮಗೆ ಅದೇನು ಅಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇದೆಯಲ್ಲ ಆ ಇಲಾಖೆಯಿಂದ ಹಸ್ತಾಂತರ ಆಗಿದೆ. ಬಟ್ ನಮ್ಮ ಇಲಾಖೆ ತೋಟಗಾರಿಕೆಗೆ ಹಸ್ತಾಂತರ ಆದರೆ ನಿಮಗೆ ದುಡ್ಡು ಎಲ್ಲ ರಿಲೀಸ್ ಮಾಡ್ತೀವಿ, ನೀವು ಡೆವಲಪ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಬಂದ ತಕ್ಷಣ ಆ ಕಾಂಪೌಂಡು ಮತ್ತು ಬೇಲಿ ತಂದು ಬೇಲಿ ಮಾಡಿ ಮತ್ತು ಬೋರ್ವೆಲ್ ಹಾಕಿಸಿ ಡೆವಲಪ್ ಮಾಡಿಸ್ತೀನಿ ಸರ್.